ಹೆಣ್ಮಕ್ಳಿಗೆ ತಂದೆ ಆಸ್ತಿನಲ್ಲಿ ಪಿತ್ತಾರ್ಜಿ ಆಸ್ತಿನಲ್ಲಿ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹಿಂದೂ ಕೋಡ್ ಬಿಲ್ ತಂದಿದ್ದು ಅಂಬೇಡ್ಕರ್ ಅಲ್ವಾ? ಈಗ ನೋಡಿ ಕೋರ್ಟ್ಗಳ ಮುಂದೆ ಹೆಣ್ಮಕ್ಳುಗಳ ಸಾಲು ಆಸ್ತಿಗೋಸ್ಕರ ಅಂಬೇಡ್ಕರ್ ಅವತ್ತು ಅಂಬೇಡ್ಕರ್ ಬರೆದಿಟ್ಟಿದ್ದಾರೆ. ಹೌದು, ಅವ್ರು ತರದೇ ಇದ್ದಿದ್ರೆ ಆ ಬಿಲ್ ತರಬೇಕು ಅಂತ ಪ್ರೆಸೆಂಟ್ ಮಾಡೋದಕ್ಕೇನೆ ಆಗ ನೆಹರು ಗೌರ್ಮೆಂಟ್ ಆಗಲ್ಲ ಅಂತ ಹೇಳುತ್ತೆ. ಅದಕ್ಕೆ ರಿಸೈನ್ ಮಾಡಿ ಹೋಗ್ತಾರೆ ಅವರು. ಹಿಂದೂ ಕೋಡ್ ಬಿಲ್ ಲಾ ಮಿನಿಸ್ಟರ್ಗೆ ಹೌದು ಹಿಂದೂ ಕೋಡ್ ಬಿಲ್ ತರದೇ ಇದ್ರೆ ನಾನು ಇರಲ್ಲ ಅಂತ ಹೇಳಿ ರಿಸೈನ್ ಮಾಡಿ ಹೋಗ್ತಾರೆ ಅವರು. ಹೆಣ್ಮಕ್ಳಿಗೋಸ್ಕರ, ನಾನು ದಲಿತರಿಗೋಸ್ಕರ ಅಲ್ಲ. ಅದು ಬರೀ ದಲಿತ ಹೆಣ್ಮಕ್ಳಿಗೋಸ್ಕರ ಅಲ್ಲ 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 ಎಲ್ರಿಗೂ, ಭಾರತೀಯ ಹೆಣ್ಮಕ್ಳಿಗೋಸ್ಕರ, ಭಾರತೀಯ ಹೆಣ್ಮಕ್ಳಿಗೋಸ್ಕರ. ಬೆಳಿಗ್ಗೆ ಅವರು ಕೆಲಸಕ್ಕೆ ಹೋದ್ರೆ ರಾತ್ರಿವರೆಗೂ ಕೂಡ ಬೆಹರಿಸಕ್ಕೆ ಹೋಗಕ್ಕಾಗ್ತಾ ಇರಲಿಲ್ಲ. ಸೂರ್ಯೋದಯ ಸೂರ್ಯಾಸ್ತಮಾನ ಆಗೋವರೆಗೂ ಕೂಡ ಅವ್ರಿಗೆ ಎಲ್ಲಾ ಇಂಡಸ್ಟ್ರೀಸ್ ಅಲ್ಲಿ ಕಂಪಲ್ಸರಿಯಾಗಿ ಟಾಯ್ಲೆಟ್ಸ್ ಮಾಡಬೇಕು ಅಂತ ಆರ್ಡರ್ ಮಾಡಿದ್ದಾರೆ. ಅವರು ಮೆಟರ್ನಿಟಿ ಲೀವ್ ಆರ್ಡರ್ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ಇದು ಮಾಡಿದ್ದಾರೆ. ಬೆಳಿಗ್ಗೆ 8 ಗಂಟೆ ಕಾಲ ಮಾತ್ರ ಕೆಲಸ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಕ್ಟ್ ನ ಡ್ರಾಫ್ಟ್ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ಈಕ್ವಲ್ ವೇಜಸ್ ಕೊಡಬೇಕು ಅಂತ ಮಾಡಿದ್ದಾರೆ. ಹೆಣ್ಮಕ್ಳಿಗೆ ವೋಟಿಂಗ್ ರೈಟ್ಸ್ ಇರಲ್ಲ ಇಂಡಿಯಾದಲ್ಲಿ. ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಬೇಕಾಗತ್ತೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅಲ್ಲಿ ಹೇಳ್ತಾರೆ ಅವ್ರು ಕೇಳ್ತಾರೆ ಬ್ರಿಟನ್ ಅಲ್ಲಿ, ನಾನು ಬರ್ತಾ ಇದ್ದೀನಿ, ಈ ಸಲ ಅಜೆಂಡಾ ನಂದು ಹೆಣ್ಮಕ್ಳಿಗೆ ಇಲ್ಲಿ ವೋಟಿಂಗ್ ರೈಟ್ಸ್ ಕೊಡಬೇಕು ಅಂತ. ಬ್ರಿಟನ್ ನಲ್ಲಿ ಅವರು ಯೋಚನೆ ಮಾಡ್ತಾರೆ. ಬ್ರಿಟನ್ ನಲ್ಲಿರುವಂತಹ ಹೆಣ್ಮಕ್ಳಿಗೆ ಏನು ವೋಟಿಂಗ್ ರೈಟ್ಸ್ ಕೊಟ್ಟಿಲ್ಲ, ಅಂಬೇಡ್ಕರ್ ಇಂಡಿಯನ್ ಮಕ್ಕಳು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಮಾತು ಕೇಳ್ಕೊಂಡು ಬ್ರಿಟನ್ ನಲ್ಲಿರುವಂತಹ ಫಸ್ಟ್ ಕೊಟ್ಬಿಡ್ತಾರೆ ವೋಟಿಂಗ್ ರೈಟ್ಸ್. ಬದಲಾಯಿಸ್ಕೊತಾರೆ. ಹೌದು, ಹೌಸ್ ಆಫ್ ಕಾಮನ್ಸ್. ಎಸ್, ಅವರು ವೋಟಿಂಗ್ ರೈಟ್ಸ್ ಕೊಡೋಕೆ ಅಲ್ಲಿ ಶುರು ಮಾಡ್ಬಿಡ, ಅಲ್ಲಿ ಕೊಡ್ತಾರೆ ಫಸ್ಟ್ ವೋಟಿಂಗ್ ರೈಟ್ಸ್ ನ. ಆಮೇಲೆ ಇಲ್ಲಿ ಬಂದು ಇಲ್ಲಿ ವೋಟಿಂಗ್ ರೈಟ್ಸ್ ಕೊಡ್ತಾರೆ. ಇಂದಿರಾ ಗಾಂಧಿ ಎಲ್ಲಿಂದ ಬರ್ತಾ ಇದ್ರು, ಜಯಲಲಿತಾ ಎಲ್ಲಿಂದ ಬರ್ತಾ ಇದ್ರು, ಮಾಯಾವತಿ ಎಲ್ಲಿಂದ ಬರ್ತಾ ಇದ್ರು. ವೋಟಿಂಗ್ ರೈಟ್ಸ್ ಇಲ್ಲದೆ ಇದ್ದಿದ್ರೆ ಅಂಬೇಡ್ಕರ್ನ ನಾವು ಅಷ್ಟು ಸುಲಭವಾಗಿ ಇದು ಮಾಡ್ಕೊಳ್ಳೋಕ್ಕಾಗಲ್ಲ. ಈಸ್ ಎವ್ರಿಥಿಂಗ್, ನಾಟ್ ಜಸ್ಟ್ ರಿಸರ್ವೇಶನ್, ಈಸ್ ದ ಗ್ರೇಟೆಸ್ಟ್ ಆಫ್ ಆಲ್.